ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಬ್ಲಡ್ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಿಮಗೆ ಫ್ಯಾಮಿಲಿ ಟ್ರೀ ಬಗ್ಗೆ ಐಡಿಯಾ ಇರಬೇಕಾಗಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಆದರೂ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಇಲ್ಲಿದ್ರೆ ಅನ್ಕೊಳ್ಳಿ, ಮೈಸೆಲ್ಫ್ ನೀವು ಇಲ್ಲಿದ್ರೆ ಅನ್ಕೊಳ್ಳಿ, ಮೇಲ್ ಆರ್ ಫಿಮೇಲ್. ನಿಮ್ಮ ಸೇಮ್ ಜನ್ರೇಷನ್ ಯಾರು ಬರ್ತಾರೆ ಅಂದರೆ ಬ್ರದರ್ ಇನ್ ಲಾ, ಹಸ್ಬೆಂಡ್. ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಇದನ್ನೇ ಇದೇ ರೀತಿಲಿ ಮುಂದೆ ಸಾಲ್ವ್ ಮಾಡೋದು. ಸೇಮ್ ಜನ್ರೇಷನಲ್ಲಿ ಸಿಸ್ಟರ್ ಇನ್ ಲಾ, ವೈಫ್ ಅಂದರೆ ಹಸ್ಬೆಂಡ್ ಮೇಲ್ ಆಗಿದ್ರೆ ಫಿಮೇಲ್ ವೈಫು, ಈ ಥರ. ನೆಕ್ಸ್ಟ್ ನಿಮ್ಮ ಹಿಂದಿನ ಜನ್ರೇಷನ್ ಯಾರು ಬರ್ತಾರೆ ಅಂದರೆ ಫಾದರ್, ಅಂಕಲ್, ಫಾದರ್ ಇನ್ ಲಾ, ಮದರ್ ಆ್ಯಂಡ್ ಮದರ್ ಇನ್ ಲಾ. ಅದ್ರ ಹಿಂದಿನ ಜನ್ರೇಷನ್ ಯಾವುದಂದ್ರೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ನಿಮ್ಮ ನೆಕ್ಸ್ಟ್ ಜನ್ರೇಷನ್ನು ಸನ್ ಇನ್ ಲಾ, ಅಂದರೆ ಮಗಳಿದ್ರೆ ಅಳಿಯ, ಈ ಥರ. ನೆಕ್ಸ್ಟ್ ಡಾಟರ್ ಇನ್ ಲಾ. ಅದ್ರ ನೆಕ್ಸ್ಟ್ ಜನ್ರೇಷನ್ ನಿಮಗೆ ಗ್ರ್ಯಾಂಡ್ ಸನ್ನು, ನಿಮ್ಮನ್ನು ಹೈಲೈಟ್ ಮಾಡಿ ಮಾತಾಡ್ತಿರೋದು ನಾನು, ಗ್ರ್ಯಾಂಡ್ ಸನ್ನು, ಗ್ರ್ಯಾಂಡ್ ಡಾಟರ್. ಓಕೆ, ಇದು ನೆಕ್ಸ್ಟ್ ಜನ್ರೇಷನ್ನು ಗ್ರೇಟ್ ಗ್ರ್ಯಾಂಡ್ ಸನ್ನು, ಗ್ರೇಟ್ ಗ್ರ್ಯಾಂಡ್ ಡಾಟರ್. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ನಮಗೆ ಟ್ರಿಕ್ಸ್ ಗೊತ್ತಿರಬೇಕಾಗಿರುತ್ತೆ. ಇದು ತಿಳ್ಕೊಂಡ್ರೆ ನಾವು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನಾನು ಯಾವ ಥರ ಸಾಲ್ವ್ ಮಾಡ್ತೀನಿ ಅಂದರೆ ನಿಮಗೆ ಹೇಳ್ಕೊಡೋದು. ಮೇಲನ್ನು ನಾನು ಎಲ್ಲಾದರೂ ಮೇಲ್ ಬಂತಂದರೆ ಪ್ಲಸ್ ಸಿಂಬಲ್ ಹಾಕ್ತೀನಿ. ಫೀಮೇಲ್ ಬಂತಂದರೆ ಮೈನಸ್ ಸಿಂಬಲಿಂದ ಐಡೆಂಟಿಫೈ ಮಾಡ್ತೀನಿ. ನೆಕ್ಸ್ಟ್ ಮ್ಯಾರಿಡ್ ಕಪಲ್ನ ಈ ಸಿಂಬಲಲ್ಲಿ ಐಡೆಂಟಿಫೈ ಮಾಡ್ತೀನಿ. ಸಪೋಸ್ ನೋಡಿ, ಎ ಮ್ಯಾರಿಡ್ ಟು ಬಿ, ಎ ಈಸ್ ಮೇಲ್, ಈ ಥರ ಕೊಟ್ಟಾಗ ನಾನು ಮ್ಯಾರಿಡ್ ಕಪಲ್ ಅಂದ ತಕ್ಷಣ ಡೈರೆಕ್ಟಾಗಿ ಎ ಮತ್ತು ಬಿ ಬರ್ಬಿಡ್ತೀನಿ. ಓಕೆ, ಎ ಈಸ್ ಮೇಲ್ ಅಂದರೆ ಅವರ ಜೆಂಡರ್ ಕೊಟ್ಟಿದ್ದಾರೆ, ಪ್ಲಸ್ ಹಾಕ್ತೀನಿ. ಬೈ ಡಿಫಾಲ್ಟು ಇದು ನೆಗೆಟಿವ್ ಆಗುತ್ತೆ, ಯಾಕಂದರೆ ಒಂದು ಕಪಲ್ ಜೋಡಿ ಅಂದರೆ ಒಂದು ಹೆಣ್ಣು ಗಂಡು ಇರಬೇಕು. ಸೊ ಎ ಮೇಲ್ ಕೊಟ್ಟೋದಕ್ಕೋಸ್ಕರ ನಾನು ಪ್ಲಸ್ ಹಾಕಿದೆ. ಇನ್ನು ಬಿ ಜೆಂಡರ್ ಕೊಟ್ಟಿಲ್ಲ, ಬಟ್ ಸ್ಪೌಸ್ ಆಗಿರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಇದು ನೆಗೆಟಿವ್ ಇರಬೇಕು ಅಂತ. ಈ ಥರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಒಂದೇ ಜನ್ರೇಷನ್, ಸೇಮ್ ಜನ್ರೇಷನ್. ವೈಫು ಮತ್ತು ಹಸ್ಬೆಂಡ್ ಬಿಟ್ಟು ಸೇಮ್ ಜನ್ರೇಷನ್ ಇಲ್ಲೆಲ್ಲ ಏನು ಬರುತ್ತೋ ಈ ಸಿಂಬಲಲ್ಲಿ ಮಾಡೋಣ. ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್, ಈ ಸಿಂಬಲಲ್ಲಿ ಹಾಕೋಣ. ಜನ್ರೇಷನ್ ಅಂತಂದರೆ ನೋಡಿ, ಮೇಲೆ ಕೆಳಗೆ ನಿಮ್ಮ ಹಿಂದಿನದೊಂದು ಜನ್ರೇಷನ್ನು, ಮುಂದಿನೊಂದು ಜನ್ರೇಷನ್ನು, ಅದಕ್ಕೋಸ್ಕರ ಎ ಬಿ ಈ ಥರ, ಮೇಲ್ಗಡೆ ಸಿ, ಈ ಫಾರ್ಮೆಟಲ್ಲಿ ಜನ್ರೇಷನ್ ಗ್ಯಾಪ್ನ ಹಾಕೋಣ. ಫಸ್ಟ್ ನಿಮಗೆ ಗೊತ್ತಿರೋದು ಮೇಲ್ ಪ್ಲಸ್ಸು, ಫಿಮೇಲ್ ಮೈನಸ್ಸು, ಕಪಲ್ನ ಈ ಥರ, ಬ್ರದರ್ನ ಡ್ಯಾಶ್ ಸ್ಲ್ಯಾಶು, ಜನ್ರೇಷನ್ನ ಒಂದು ಹಿಂದೆ ಮುಂದೆ. ಓಕೆ, ಮೇಲೆ ಕೆಳಗೆ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಈಸಿ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್, ಓ ಈಸ್ ಎ ಕ್ಯೂಸ್ ಬ್ರದರ್. ಓ ಎಂಬುವರು ಕ್ಯೂ ಬ್ರದರ್. ನೋಡಿ ಇಲ್ಲಿ ಮಾತಾಡ್ತಾ ಇದ್ದಾನೆ. ಫಸ್ಟ್ ನೀವು ಜೆಂಡರ್ನೆಲ್ಲ ಐಡೆಂಟಿಫೈ ಮಾಡೋಕೆ ಹೋಗಬೇಡಿ. ಬ್ರದರ್ ಅಂತಿದ್ದಾಗ ಅಕ್ಕಪಕ್ಕ ಜೀರೋ ನೋಡಿ, ಬ್ರದರ್ ಅಂತಿದ್ದಾಗ ಈ ಸಿಂಬಲ್ಲು. ಓ ಕ್ಯೂ ಬಗ್ಗೆ ಬ್ರದರ್, ಸೊ ಓ ಮತ್ತೆ ಕ್ಯೂ ಬ್ರದರ್. ಇದು ಬರ್ದಾದ್ಮೇಲೆ ಜೆಂಡರ್ ಫೈಂಡ್ ಔಟ್ ಮಾಡಿ. ಓ ಈಸ್ ಎ ಕ್ಯೂಸ್ ಬ್ರದರ್. ಓ ಏನು ಬ್ರದರ್ ಅಂತಂದ್ರೆ ಮೇಲ್. ಓಕೆ, ಇದು ಮುಗೀತು ಲೈನ್. ನೆಕ್ಸ್ಟು ಹೆಚ್ ಈಸ್ ಕ್ಯೂಸ್ ಮದರ್ ಅಂತಂದ್ರೆ ಜನ್ರೇಷನ್, ತಾಯಿ ಮಗಳ ಬಗ್ಗೆ, ತಾಯಿ ಮಗ, ಈ ಥರ ಈ ಜನ್ರೇಷನ್ ಗ್ಯಾಪ್ ಬಗ್ಗೆ ಮಾತಾಡೋದಕ್ಕೋಸ್ಕರ ಹೆಚ್ ಈಸ್ ಕ್ಯೂಸ್ ಮದರ್. ಕ್ಯೂ ಆಲ್ರೆಡಿ ಇದೆ, ಮೇಲ್ಗಡೆ ಹೋಗುತ್ತೆ. ಮದರ್ ಅಂದರೆ ಹೆಚ್ ಕ್ಯೂ ಬರ್ದಾಯ್ತು ನಾನು. ಹೆಚ್ ಕ್ಯೂ ಬರ್ದಾದ್ಮೇಲೆ ಇವಾಗ ಜೆಂಡರ್ ಐಡೆಂಟಿಫೈ ಮಾಡಿ. ಹೆಚ್ ಎಂಬುವರು ಕ್ಯೂ ಅವರ ತಾಯಿ. ಹೆಚ್ ಏನು ತಾಯಿ ಅಂದರೆ ಮದರ್ ಅಂದರೆ ಫೀಮೇಲ್. ಓಕೆ, ನೆಕ್ಸ್ಟು ಈ ಲೈನ್ ಆಯಿತು. ಇದಾದ್ಮೇಲೆ ಎಸ್ ಈಸ್ ಹೆಚ್ ಫಾದರ್. ಹೆಚ್ಚಿನ ಎಸ್ ಎಂಬುವರು ಹೆಚ್ ಅವರ ತಂದೆ. ಓಕೆ, ಜನ್ರೇಷನ್ ಗ್ಯಾಪ್ ಇದೆ, ಹೆಚ್ ಆಲ್ರೆಡಿ ಇದೆ, ಎಸ್ ಬರೆದಿರ್ತೀನಿ. ಜನ್ರೇಷನ್ ಗ್ಯಾಪ್. ಈಗ ಜೆಂಡರ್ ಐಡೆಂಟಿಫೈ ಮಾಡ್ತೀನಿ. ಎಸ್ ಅಂದ್ರೆ ಏನು, ಹೆಚ್ ಫಾದರ್ ಅಂದರೆ ಪ್ಲಸ್. ನೆಕ್ಸ್ಟು ಟಿ ಈಸ್ ಎಸ್ ಮದರ್. ಸೊ ಟಿ ಮತ್ತು ಎಸ್ ಮಧ್ಯೆ ಏನಿದೆ, ಒಂದು ಜನ್ರೇಷನ್ ಗ್ಯಾಪ್ ಇದೆ. ಟಿ ಇಲ್ಲ, ಇಲ್ಲಿ ಎಸ್ ಆಲ್ರೆಡಿ ಇದೆ, ಮೇಲೆ ಹೋಗುತ್ತೆ. ಟಿ ಈಸ್ ಎಸ್ ಫಾದರ್. ಎಸ್ ಅವರ ಮದರ್ ಅಂದರೆ ಫೀಮೇಲ್. ಓಕೆ, ಫಸ್ಟ್ ನೀವೇನು ಬರಿಬೇಕಂದ್ರೆ ರಿಲೇಷನ್ಶಿಪ್ ಬರೆದು ಆಮೇಲೆ ಜೆಂಡರ್ ಐಡೆಂಟಿಫೈ ಮಾಡಿ. ಇನ್ನೊಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅರ್ಥ ಆಗುತ್ತೆ. ಇಲ್ಲೇನು ಕ್ವಶನ್ ಕೇಳಿದಾನೆ ಅಂದರೆ, ಹೌ ಈಸ್ ಓ ರಿಲೇಟೆಡ್ ಟು ಟಿ. ಓ ರಿಲೇಟೆಡ್ ಟು ಟಿ. ಓ ಯಾವ ರೀತಿ ರಿಲೇಟ್ ಆಗ್ತಾನೆ, ಟಿ ಬಗ್ಗೆ ಕೇಳ್ತಿಲ್ಲ, ಓ ಬಗ್ಗೆ ಕೇಳ್ತಿದ್ದಾರೆ. ಸೊ ಇಲ್ಲಿ ಬರೋದು ಮಗ, ಮೊಮ್ಮಗ, ಮರಿ ಮೊಮ್ಮಗ ಅಂದರೆ ಗ್ರೇಟ್ ಗ್ರ್ಯಾಂಡ್ ಸನ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪಿ ಈಸ್ ಕ್ಯೂಸ್ ಡಾಟರ್. ಪಿ ಕ್ಯೂ ಏನು, ಡಾಟರ್ ಅಂದರೆ ಜನ್ರೇಷನ್ ಗ್ಯಾಪ್ ಇದೆ. ಪಿ ಈಸ್ ಕ್ಯೂಸ್ ಡಾಟರ್. ಪಿ ಎಂಬುವರು ಕ್ಯೂನ ಡಾಟರ್. ಪಿ ಎಂಬುವರು ಕ್ಯೂ ಅವರ ಮಗಳು ಬರೋದಾಯ್ತು. ಈಗ ಜೆಂಡರ್ ಐಡೆಂಟಿಫೈ ಮಾಡಿ. ಪಿ ಈಸ್ ಕ್ಯೂಸ್ ಡಾಟರ್. ಡಾಟರ್ ಯಾರಲ್ಲಿ, ಪಿ ಎಂಬುವರು ಮಗಳು. ಸೊ ಪಿನ ಡಾಟರ್ ಅಂದರೆ ಫೀಮೇಲ್. ಓಕೆ, ಇದಾಯಿತು. ನೆಕ್ಸ್ಟು ಕ್ಯೂ ಈಸ್ ಸೀಸ್ ಮದರ್. ಕ್ಯೂ ಸಿ ಮಧ್ಯೆ ಏನು ಹೇಳ್ತಿದ್ದಾನೆ ಅಂದರೆ ಜನ್ರೇಷನ್ ಗ್ಯಾಪ್. ಕ್ಯೂ ಅಂದರೆ ನೀವು ಮೇಲೆ ಕೆಳಗೆ ಅದು ಎಲ್ಲಿ ಬರೀಬೇಕು ಅಂತ ನೋಡಬೇಕು. ಕ್ಯೂ ಎಂಬುವರು ಸಿ ಅವರ ತಾಯಿ. ಸಿ ತಾಯಿ ಯಾರು ಅಂದರೆ ಸಿ ಕೆಳಗಡೆನೆ ಬರುತ್ತೆ, ಇಲ್ಲಿ ಡ್ಯಾಶ್ ಹಾಕಿ ಸಿ. ಈಗ ಐಡೆಂಟಿಫೈ ಮಾಡಿ. ಕ್ಯೂ ಈಸ್ ಸೀಸ್ ಮದರ್. ಮದರ್ ಅಂದರೆ ಕ್ಯೂ, ಮದರ್ ಅಂದರೆ ಫೀಮೇಲ್, ನೆಗೆಟಿವ್. ಕ್ಯೂ ಎಂಬುವರು ಸಿ ಅವರ ತಾಯಿ. ಕರೆಕ್ಟ್ ಆಯ್ತಾ? ಕ್ಯೂ ಎಂಬುವರು ಸಿ ಅವರ ತಾಯಿ. ಕರೆಕ್ಟ್ ಆಯ್ತು ಇವಾಗ.
ಜನರೇಷನ್ ಗ್ಯಾಪ್ ಅಂದ ತಕ್ಷಣ ಮೇಲ್ಗಡೆ ಬರಿತಾ ಹೋದಿರ, ಫಸ್ಟ್ ಮಗಳು ಅಥವಾ ತಾಯಿನೋ ಇದನ್ನ ಐಡೆಂಟಿಫೈ ಮಾಡ್ಬೇಕು ನಾವು. ಎಂ ಈಸ್ ಸೀಸ್ ಬ್ರದರ್. ಸಿ ಅಂದರೆ ಬ್ರದರ್ ಅಂದ ತಕ್ಷಣ ನೋಡಿ, ಬ್ರದರ್ ಅಂದ ತಕ್ಷಣ ಒಂದು ಡ್ಯಾಶ್ ಹಾಕಿ ಎಂ ಬರ್ನ್ ಮಾಡಿ, ಆಮೇಲೆ ಜೆಂಡರ್ ಐಡೆಂಟಿಫೈ ಮಾಡಿ. ಎಂ ಅಂದರೆ ಬ್ರದರ್, ಬ್ರದರ್ ಅಂದರೆ ಮೇಲ್. ಇಷ್ಟ ಆಯಿತು. ಹೌ ಎಂ ರಿಲೇಟೆಡ್ ಟು ಪಿ. ಹೌ ಎಂ ರಿಲೇಟೆಡ್ ಟು ಪಿ ಅಂದರೆ ಎಂ ಯಾವ ರೀತಿ, ಹಾಗಾದರೆ ಎಂ ಅವರು ಪಿಗೆ ಏನಾಗಬೇಕು, ಎಂ ಬಗ್ಗೆ ಕೇಳ್ತಿದ್ದಾನೆ, ಎಂ ಪಿಗೆ ಬ್ರದರ್ ಆಗಬೇಕು, ಬ್ರದರ್ ಇಸ್ ದ ಆನ್ಸರ್. ಸಹೋದರ. ನೆಕ್ಸ್ಟು ಎಫ್ ಈ ಸಿಸ್ಟರ್ ಆಫ್ ಜಿ. ಎಫ್ ಜಿ ಮಧ್ಯೆ ಏನು ಹೇಳ್ತಿದ್ದಾರೆ, ಜಸ್ಟ್ ರಿಲೇಷನ್ ಬಗ್ಗೆ ಮಾತಾಡ್ತಿದ್ದಾರೆ, ಸೇಮ್ ಜನರೇಷನ್, ಎಫ್ ಜಿ ಬರೆದ್ಬಿಡಿ. ಈಗ ಐಡೆಂಟಿಫೈ ಮಾಡಿ, ಎಫ್ ಈಸ್ ದ ಸಿಸ್ಟರ್, ಸಿಸ್ಟರ್ ಅಂದರೆ ಫಿಮೇಲ್. ಜಿ ಈಸ್ ದ ಬ್ರದರ್ ಆಫ್ ಜೆ. ಜಿ ಜೆ ಸೇಮ್ ಜನರೇಷನ್ನು. ಜಿ ಈಸ್ ದ ಬ್ರದರ್, ಬ್ರದರ್ ಅಂದರೆ ಮೇಲ್. ಸಾರಿ, ಜಿ ಅಂದರೆ ಇದಲ್ಲ, ಜಿ ಅಂದರೆ ಮೇಲ್. ಓಕೆ. ಜೆ ಈಸ್ ದ ಸನ್ ಆಫ್ ಡಿ. ಜೆ ಈಸ್ ದ ಸನ್ ಜನರೇಷನ್ ಗ್ಯಾಪ್ ಇದೆ, ಜನರೇಷನ್. ಜೆ ಈಸ್ ದ ಸನ್ ಆಫ್ ಡಿ ಅಂದರೆ ಮೇಲ್ಗಡೆ ಹೋಗುತ್ತೆ. ಜೆ ಬಗ್ಗೆ ಮಾತಾಡ್ತಿದ್ದಾಗ ಜೆಗೆ ತಂದೆ ಯಾರಂದ್ರೆ ಮೇಲ್ಗಡೆ ಜನರೇಷನ್. ಜೆ ಈಸ್ ದ ಸನ್ ಆಫ್ ಡಿ. ಸನ್ ಅಂತಂದ್ರೆ ಜೆಂಡರ್ ಪ್ಲಸ್. ಹೌ ಈಸ್ ಎಫ್ ರಿಲೇಟೆಡ್ ಟು ಡಿ. ಡಿಗೆ ಎಫ್ ಏನಾಗಬೇಕು, ಡಿ ಮದರೋ ಅಥವಾ ಫಾದರೋ ನಮಗೆ ಗೊತ್ತಿಲ್ಲ, ಅದೆಲ್ಲ ಕ್ವಶನ್ ಕೇಳಿಲ್ಲ ಅವನು. ಜಸ್ಟ್ ಎಫ್ ಎಂಬುವರು, ಎಫ್ ಹಾಗಾದರೆ ಡಿ ಅಲ್ಲ, ಇಲ್ಲಿ ಎಫ್ ಬರಬೇಕು. ಸೊ ಎಫ್ ಅವರು ಡಿ ಅವರು, ಎಫ್ ಅವರು ಡಿಗೆ ಏನಾಗಬೇಕು, ಎಫ್ ಅವರು ಡಿಗೆ ಏನಾಗಬೇಕಂದ್ರೆ ಮಗಳು. ಮಗಳು ಆಪ್ಷನ್ ಇದೆಯಾ? ಓಕೆ. ನೆಕ್ಸ್ಟ್ ಕ್ವಶನ್, ಎಸ್ ಈಸ್ ಬೀಸ್ ಬ್ರದರ್. ಎಸ್ ಬಿ ಬ್ರದರ್ ಅಂದರೆ ಸೇಮ್ ಜನರೇಷನ್, ಸುಮ್ ಬರ್ದ್ಬಿಡಿ ಫಸ್ಟ್, ಎಸ್ ಬಿ ಬರ್ದ್ಬಿಡಿ. ನೆಕ್ಸ್ಟ್ ಜೆಂಡರ್ ಐಡೆಂಟಿಫೈ ಮಾಡಿ, ಎಸ್ ಈಸ್ ಬೀಸ್ ಬ್ರದರ್. ಎಸ್ ಅನ್ನೋರು ಬಿ ಬ್ರದರ್, ಎಸ್ ಏನು ಬ್ರದರ್. ಇಲ್ಲಿ ಕನ್ಫ್ಯೂಸ್ ಆದರೆ ನೀವು ಎಕ್ಸಾಮಲ್ಲಿ ಕನ್ನಡದಲ್ಲಿ ಕೂಡ ಇರುತ್ತೆ, ಮೇಲ್ಗಡೆ ಏನಾದರೂ ನಿಮಗೆ ಗಡಿಬಿಡಿ ಕನ್ಫ್ಯೂಸ್ ಆದರೆ ನೀವು ಕನ್ನಡದಲ್ಲಿ ಕೂಡ ಓದ್ಬೋದು. ಎಸ್ ಎಂಬುವರು ಬಿ ಅವರ ಸಹೋದರ. ಎಸ್ ಎಂಬುವರೇನು ಸಹೋದರ, ಸಹೋದರ ಅಂದರೆ ಮೇಲ್, ಪ್ಲಸ್ ಅಲ್ಲಿ ಸಿಂಬಲ್ ಕೊಟ್ಟೆ ನಾನು. ಸಿ ಈಸ್ ಎಸ್ ಮದರ್. ಸಿ ಎಸ್ ಮತ್ತೆ ಜನರೇಷನ್ ಗ್ಯಾಪ್ ಇದೆ ಅಂದ್ರೆ ಮೇಲೆ ಕೆಳಗೆ ಬರುತ್ತೆ. ಸಿ ಈಸ್ ಎಸ್ ಮದರ್. ಸಿ ಓಕೆ, ಸಿ ಈಸ್ ಎಸ್ ಮದರ್. ಸಿ ಎಂಬುವರು ಎಸ್ ಅವರ ತಾಯಿ, ಎಸ್ ಅವರ ತಾಯಿ ಸಿ. ಈಗ ಜನರೇಷನ್ ಸಿ ಎಂಬುವರು ಎಸ್ ಅವರ ತಾಯಿ, ತಾಯಿ ಯಾರು ಸಿ. ಸಿ ಅಂದ್ರೆ ಫೀಮೇಲ್. ಓಕೆ. ನೆಕ್ಸ್ಟ್ ಡಿ ಈಸ್ ಸೀಸ್ ಫಾದರ್. ಡಿ ಈಸ್ ಸೀಸ್ ಫಾದರ್. ಸಿ ಮತ್ತೆ ಡಿ ಮಧ್ಯೆ ಗ್ಯಾಪ್ ಇದೆ, ಸಿ ಮತ್ತೆ ಡಿ ಜನರೇಷನ್ ಗ್ಯಾಪ್ ಮೇಲ್ಗಡೆ ಬರೀತೀನಿ. ಡಿ ಈಸ್ ದ ಸೀಸ್ ಫಾದರ್. ಡಿ ಫಾದರ್ ಅಂದ್ರೆ ಮೇಲ್. ಓಕೆ. ನೆಕ್ಸ್ಟ್ ಇ ಈಸ್ ದ ಸನ್ ಆಫ್ ಬಿ. ಇ ಈಸ್ ದ ಸನ್ ಆಫ್ ಇ ಬಿ ಮಧ್ಯೆ ಜನರೇಷನ್ ಗ್ಯಾಪ್ ಬರ್ತಿದೆ. ಇ ಬಿ, ಇ ಈಸ್ ದ ಸನ್ ಆಫ್ ಬಿ. ಸನ್ ಆಫ್ ಬಿ ಯಾರು, ಇ ಕೆಳಗಡೆ ಹೋಗ್ತಾನೆ. ಇ ಏನು ಸನ್ ಅಂದ್ರೆ ಮೇಲು. ಇವಾಗ ಏನ್ ಕೇಳ್ತಿದ್ದಾನೆ, ಹೌ ಈಸ್ ಡಿ ರಿಲೇಟೆಡ್ ಟು ಎಸ್. ಹೌ ಈಸ್ ಡಿ ರಿಲೇಟೆಡ್ ಟು ಎಸ್. ಎಸ್ಸಿಗೆ ತಾಯಿ, ತಾಯಿಯ ತಂದೆ ಅಜ್ಜ ಅಂದ್ರೆ ಗ್ರ್ಯಾಂಡ್ ಫಾದರ್. ಕರೆಕ್ಟಾ? ಸರಿಯಾಗಿದೆ. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಟಿ ಈಸ್ ಎಲ್ ಸಿಸ್ಟರ್. ಟಿ ಸಿಸ್ಟರ್ ಅಂತಂದ್ರೆ ಸೇಮ್ ಜನರೇಷನ್, ಟಿ ಮತ್ತೆ ಎಲ್ ಬರೆದ್ಬಿಡಿ ಸುಮ್ಮನೆ. ಟಿ ಈಸ್ ದ ಎಲ್ ಸಿಸ್ಟರ್. ಟಿ ಎಂಬುವವರು ಎಲ್ ಅವರ ಸಹೋದರಿ. ಟಿ ಬಗ್ಗೆ ಮಾತಾಡ್ತಿದ್ದಾರೆ, ಸಹೋದರಿ ಅಂತ ಅಂದ್ರೆ ಫಿಮೇಲು. ಓಕೆ. ನೆಕ್ಸ್ಟ್ ಇದು ಮುಗೀತು. ಸಿ ಈಸ್ ಎಲ್ಸ್ ಮದರ್. ಸೊ ಸಿ ಮತ್ತೆ ಎಲ್ ಮಧ್ಯೆ ಏನು ಜನರೇಷನ್ ಗ್ಯಾಪ್ ಬರ್ತಿದೆ. ಇಲ್ಲಿ ತಂದೆ ತಾಯಿ ಯಾರು, ಮಗಳು ಯಾರು ನೋಡಬೇಕು. ಸಿ ಈಸ್ ದ ಎಲ್ಸ್ ಮದರ್. ಎಲ್ಲ ಮದರ್ ಯಾರು ಸಿ. ಸಿ ಏನು ಮದರ್ ಅಂದ್ರೆ ಫೀಮೇಲ್. ಓಕೆ. ಸಿ ಎಂಬುವರು ಎಲ್ಲವರ ತಾಯಿ ಸಿ. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಡಿ ಸಿ, ಈ ಫಾದರ್ ಅಂದ್ರೆ ಜನರೇಷನ್ ಗ್ಯಾಪ್ ಇದೆ. ಡಿ ಎಂಬುವರು ಸಿ ಅವರ ತಂದೆ. ಸಿ ಅವರ ತಂದೆ ಯಾರು, ಮೇಲ್ಗಡೆ ಹೋಯ್ತು ಡಿ. ಡಿ ಎಂಬುವರು, ಡಿ ಇಸ್ ದ ಸೀಸ್ ಫಾದರ್. ಡಿ ಏನು ಫಾದರ್ ಅಂದ್ರೆ ಮೇಲ್. ಓಕೆ. ನೆಕ್ಸ್ಟ್ ಇ ಇಸ್ ದ ಡೀಸ್ ಮದರ್. ಇ ಡಿ. ಓಕೆ. ಇ ಡಿ ಇಸ್ ದ ಡೀಸ್ ಮದರ್. ಡಿಗೆ ಮತ್ತೆ ಜನರೇಷನ್ ಗ್ಯಾಪ್ ಬಂತು. ಇ ಇಸ್ ದ ಮದರ್ ಆಫ್. ಇ ಎಂಬುವರು ಡಿ ಅವರ ತಾಯಿ. ಕರೆಕ್ಟ್ ಆಯ್ತಾ? ತಾಯಿ ಅಂದ್ರೆ ಫಿಮೇಲ್. ಇದು ಮುಗೀತು. ಹೌ ಟಿ ರಿಲೇಟೆಡ್ ಟು ಡಿ. ಹೌ ಟಿ ರಿಲೇಟೆಡ್ ಟು ಡಿ. ಟಿ ಬಗ್ಗೆ ಕೇಳ್ತಿದ್ದಾನೆ. ಹಾಗಾದರೆ ಟಿ ಅವರು ಡಿಗೆ ಏನಾಗಬೇಕು. ಟಿ ಏನಾಗಬೇಕಂದ್ರೆ ಡಿಗೆ ಗ್ರ್ಯಾಂಡ್ ಮಗಳು, ಮೊಮ್ಮಗಳು. ಸೊ ಗ್ರ್ಯಾಂಡ್ ಡಾಟರ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ಯೂ ಈಸ್ ಬ್ರದರ್ ಆಫ್ ಎಂ. ಓಕೆ. ಜನರೇಷನ್ ಏನಿಲ್ಲ, ಸೇಮ್ ಜನರೇಷನ್. ಕ್ಯೂ ಎಂ ಬರೆದ್ಬಿಡಿ. ಕ್ಯೂ ಎಂ. ಈಗ ಐಡೆಂಟಿಫೈ ಮಾಡಿ, ಕ್ಯೂ ಈಸ್ ದ ಬ್ರದರ್ ಆಫ್ ಎಂ. ಕ್ಯೂ ಪಾಸಿಟಿವ್. ಈ ಕ್ಯೂ ಎಂಬುವರು ಎಂ ಸಹೋದರ ಅಂತಂದ್ರೆ ಪಾಸಿಟಿವ್. ಓಕೆ. ಸಿ ಈಸ್ ಡಾಟರ್ ಆಫ್ ಎಂ. ಡಾಟರ್ ಆಫ್ ಎಂ ಯಾರು ಸಿ. ಸಿ ಎಂಬುವರು ಎಂ ಅವರ ಮಗಳು ಸಿ. ಸಿ ಏನು ಡಾಟರ್ ಅಂದ್ರೆ ಫೀಮೇಲ್, ನೆಗೆಟಿವ್. ನೆಕ್ಸ್ಟ್ ಕೆ ಈಸ್ ದ ಸಿಸ್ಟರ್ ಆಫ್ ಕಿ. ಏನು ಕೆ ಈಸ್ ದ ಸಿಸ್ಟರ್ ಆಫ್ ಕ್ಯೂ.
ಓಕೆ, ಸೇಮ್ ಜನರೇಷನ್ ಕ್ಯೂ ಮತ್ತು ಕೆ. ಓಕೆ, ಕ್ಯೂ ಮತ್ತು ಕೆ ಸೇಮ್ ಜನರೇಷನ್. ಕೆ ಈಸ್ ದ ಸಿಸ್ಟರ್ ಅಂದರೆ ಫಿಮೇಲ್. ಜಿ ಈಸ್ ದ ಬ್ರದರ್ ಆಫ್ ಸಿ. ಜಿ ಈಸ್ ದ ಬ್ರದರ್ ಆಫ್ ಸಿ. ಸಿ ಜಿ ಬ್ರದರ್. ಓಕೆ, ಬ್ರದರ್ ಪ್ಲಸ್. ಸರಿ ಆಯ್ತಾ? ಜಿ ಇಸ್ ದ ಬ್ರದರ್ ಆಫ್ ಸಿ. ಜಿ ಅಂತಂದ್ರೆ ಮೇಲ್. ಓಕೆ, ಕ್ವಶನ್ ಏನ್ ಕೇಳ್ತಿದೆ ಅಂದ್ರೆ ಹೂ ಇಸ್ ದ ಅಂಕಲ್ ಆಫ್ ಜಿ. ಜಿನ ಅಂಕಲ್ ಯಾರು? ಇವರಿಬ್ರು ನೋಡಿ, ಇವರು ಅಕ್ಕ ತಮ್ಮ ಆಗಿರ್ಬೋದು, ಅಣ್ಣ ತಂಗಿ ಇರಬಹುದು, ಒಬ್ಬ ತಂದೆ ತಾಯಿಯ ಮಕ್ಕಳು ಇವರಿಬ್ರು, ಸಿ ಮತ್ತೆ ಜಿ. ಕರೆಕ್ಟಾ? ಇವರು ಮೇಲ್ ಆರ್ ಫಿಮೇಲ್? ಯಾರು? ಎಂ ಅನ್ನೋದು ತಾಯಿನೂ ತಂದೆ ನಮಗೆ ಗೊತ್ತಿಲ್ಲ, ಅದು ಕ್ವಶನ್ ಕೇಳಿಲ್ಲ, ಅದು ಬೇಡದಾಗಿರೋ ವಿಷಯ. ನಮಗೆ ಅಂಕಲ್ ಅಂತಾರೆ ಮಾವ ಯಾರಾಗ್ತಾರೆ ಅಂದ್ರೆ ತಾಯಿ ಅಥವಾ ತಂದೆಯ ತಮ್ಮ ಆಗಿರ್ಬೋದು, ತಮ್ಮನೇ ಮಾವ ಅಂಕಲ್ ಆಗೋದು. ಅಂಕಲ್ ಇಲ್ಲೇ ಬರೋದು. ಸೊ ಕೆ ಅಂಕಲ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು, ಇದು ಸಾಧ್ಯನೇ ಇಲ್ಲ. ಅಂಕಲ್ಲು ಇವರಿಬ್ಬರಲ್ಲಾಗಿರ್ಬೇಕು. ಕ್ಯೂ ಅಥವಾ ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆಂಟ್ ಅಂದ್ರೆ ಫೀಮೇಲ್. ಸೊ ಮೇಲ್ ಇರೋದು ಒಂದೇ ಕ್ಯೂವೇ ಅಂಕಲ್ ಆಗ ಸಾಧ್ಯ. ಓಕೆ, ಅಂಕಲ್ ಈಸ್ ದ ಆನ್ಸರ್. ಯಾರು? ಕ್ಯೂ ಈಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು. ಸೊ ಫಸ್ಟ್ ಬೇಸಿಕ್ಕಿಂದ ಹೋಗೋಣ. ಫಸ್ಟ್ ಬೇಸಿಕ್ ಸ್ವಲ್ಪ ಕ್ವಶನ್ಸ್, ಒಂದು 5 ಕ್ವಶನ್ಸ್ 6 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ತೊಗೊಬರ್ತೀನಿ. ಅದಕ್ಕಿಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಅಡ್ವಾನ್ಸ್ ಲೆವೆಲ್ ನಿಮಗೆ ಕ್ವಶನ್ಸ್ ಇರುತ್ತೆ, ಅವಾಗ ಕಂಪ್ಲೀಟ್ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಮೇನ್ ನಿಮಗೆ ಗೊತ್ತಿರಬೇಕಾಗಿರೋದು ಫ್ಯಾಮಿಲಿ ಟ್ರೀ ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕು. ಜನರೇಷನ್ ಗ್ಯಾಪು ನೀವು ಯಾವ ಥರ ಸಿಂಬಲ್ ಬರೀತಿರೋ ಅದ್ರ ಮೇಲೆ ನಿಮಗೆ ಐಡೆಂಟಿಫೈ ಆಗುತ್ತೆ. ಓಕೆ, ಯಾವ ಥರ ಸಿಂಬಲ್ ಬರೀತಿರೋ ಅದು ಐಡೆಂಟಿಫೈ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.